ನಮಸ್ತೆ ವೀಕ್ಷಕರೇ, ಉಡುಪಿ ರಾಜಾಂಗಣದಲ್ಲಿ ಏಕಾದಶಿಯ ದಿವಸ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ 2 ಜನ ಮಹಿಳೆಯರು ಕಾರ್ಯಕ್ರಮವನ್ನು ನೀಡುವಂಥ ಸಂದರ್ಭದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯರ ಬಗ್ಗೆ ಒಂದು ನಿಂದನಾತ್ಮಕವಾದಂಥ ಮಾತನ್ನು ಉಲ್ಲೇಖ ಮಾಡಿರುವಂಥದ್ದು. ಈ ಘಟನೆ ಕುರಿತಂತೆ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ದೃಷ್ಟಿಯಿಂದ ಈ ಭಾಗದ ಏನೊಂದು ಪ್ರಸಿದ್ಧ ಶಂಕರಾಚಾರ್ಯ ಪೀಠ ಮಾತ್ರ ಅಲ್ಲ, ತೋಟಕಾಚಾರ್ಯರ ಪರಂಪರೆಯಿಂದ ಮುಂದುವರಿಸಲ್ಪಡುತ್ತಿರುವಂಥ ಪೀಠ ಇದು. ಸೊ ಈ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿಯವರೇ ಪ್ರಣಾಮ. ಅತ್ಯಂತ ಖೇದಕರವಾಗಿರತಕ್ಕಂಥ, ಅತ್ಯಂತ ಒಟ್ಟು ಹಿಂದೂ ಸಮಾಜಕ್ಕೆ ನೋವು ಕೊಡುವಂಥ ಒಂದು ಘಟನೆ ಇವತ್ತು ನಡೆದಿರುವಂಥದ್ದು. ಅದು ಉಡುಪಿ ಮಠದ ರಾಜಾಂಗಣ. ಉಡುಪಿ ಮಠ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಶ್ರದ್ಧೆಯ ಒಂದು ಕೇಂದ್ರ ಅದು. ಸೊ ಆ ರಾಜಾಂಗಣದಲ್ಲಿ ಶಂಕರಾಚಾರ್ಯರ ನಿಂದನೆ ಆಗಿರುವಂಥದ್ದು ಒಟ್ಟು ಇವತ್ತು ಚರ್ಚೆ ಆಗ್ತಾ ಇದೆ. ತಮ್ಮ ಗಮನಕ್ಕೆ ಬಂದಿದೆ ಸ್ವಾಮೀಜಿ, ತಮ್ಮ ರಿಯಾಕ್ಷನ್ ಏನು ಈ ಘಟನೆಯ ಬಗ್ಗೆ? ನಾನು ಅದನ್ನು ನೋಡಿದೆ. ನನ್ನ ಮಾಧ್ಯಮದಲ್ಲಿ ಬಂದಂಥ ಒಂದು ಅದರ ಏನು ವಿಡಿಯೋ ತುಣುಕು ಉಂಟು ಅದನ್ನು ನಮ್ಮವರು ನನಗೆ ತೋರಿಸಿದರು. ನೋಡುವಾಗ ಭಾಳಷ್ಟು ನಮಗೆ ಮನಸ್ಸಿಗೆ ಭಾಳ ಖೇದ ಆಯಿತು, ಮತ್ತು ಒಂಥರ ನಮಗೆ ವಿಷಾದ ಮೂಡ್ತಾರೆ ನಮ್ಮ ಮನಸ್ಸಲ್ಲಿ. ನಾನು ಆ ಕುರಿತಾಗಿ ಇವತ್ತು ಕೃಷ್ಣಮಠದವರ PRO ಇದ್ದಾರೆ, ನಮಗೆ ಭಾಳ ಆಪ್ತರವರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಹೀಗೆ ಇದೆ, ಇದಕ್ಕೆ ಅದು ಏನು ವಿಷಯ ಅಂತ ಕೇಳಿದೆ. ತುಂಬ ಸಕಾರಾತ್ಮಕವಾಗಿ ಅವರು ನನ್ನ ಹತ್ರ ಸ್ಪಂದಿಸಿದರು. ಸ್ವಾಮೀಜಿಯವರೇ, ನಮಗೆ ಅದು ಗೊತ್ತಾಗಲಿಲ್ಲ, ಅವರಾಗಿ ಅದನ್ನು ಹೇಳಿದರು. ಆದರೆ ಅದು ಅವರಾಗಿ ಹೇಳಿದರು ಕೂಡ ಅದಕ್ಕೆ ಮಠ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಹೇಳಿದೆ, ಅದು ಸರಿಯಲ್ಲ, ಅದಕ್ಕೆ ಬೇಕಾದಂಥ ಸ್ಪಷ್ಟನೆ ನೀವು ಕೊಡಬೇಕು ಹೇಳಿದೆ. ಯಾಕಂದರೆ ಅದು ಒಂದು ತಪ್ಪು ಮಾಹಿತಿಯನ್ನು ಸಮಾಜ ಕೊಡ್ತದೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ನನ್ನ ಹತ್ರ ಸ್ಪಂದಿಸಿದ್ರು ಮತ್ತು ಅದಕ್ಕೆ ಬೇಕಾದಂಥ ಸ್ಪಷ್ಟೀಕರಣವನ್ನು ಕೊಡ್ತೇನೆ ಅನ್ನೋದಾಗಿ ನನ್ನ ಹತ್ರ ಒಪ್ಪಿಕೊಂಡರು. ಅವರು ಕೊಟ್ಟಿದ್ದರ ಬಗ್ಗೆ ನನಗೆ ಮಾಹಿತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಹೇಳಿದ್ರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತು ಅದು ಮಾಧ್ಯಮಗಳಲ್ಲಿ ಪ್ರಸಾದ ಕೂಡ ಅದು ಹೇಳಿದ್ರು ಅವರು ನನ್ನ ಹತ್ರ ಕೊಡ್ತೇನೆ ಅಂತ. ಓಕೆ ಸ್ವಾಮೀಜಿಯವರೇ, ಈಗ ಈ ಒಟ್ಟು ಘಟನೆಯನ್ನು ನೋಡ್ತಾ ಹೋದರೆ ಈಗ ಕರಾವಳಿಯ ಈ ಭಾಗದಲ್ಲಿ ಇವತ್ತು ಶಂಕರಾಚಾರ್ಯರ ಬಗ್ಗೆ ಇರ್ಬೋದು, ಮಧ್ವಾಚಾರ್ಯರ ಬಗ್ಗೆ ಇರ್ಬೋದು, ಅಥವಾ ರಾಮಾನುಜಾಚಾರ್ಯರ ಬಗ್ಗೆ ಯಾರ ಬಗ್ಗೆ ಎಲ್ಲ ಅವರನ್ನು ಒಂದೇ ಸ್ತರದಲ್ಲಿ ಅವರವರ ನಂಬಿಕೆ ಆಧಾರದಲ್ಲಿ ನೋಡುವಂಥದ್ದು. ಶಂಕರಾಚಾರ್ಯರನ್ನು ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡಿ ಒಂದಷ್ಟು ಮಂದಿ ಮಾತಾಡುವಂಥದ್ದು, ಇದು ನಾವು ಬಹಳ ದಿನದಿಂದ ಸೈದ್ಧಾಂತಿಕವಾದ ಚರ್ಚೆಗಳು ಹೇಗೆ ಆರ್ಯ ದ್ರಾವಿಡ ಚರ್ಚೆ ಇದೆಯೋ ಅದೇ ರೀತಿ ಅದ್ವೈತ ದ್ವೈತಗಳ ನಡುವೆ ಚರ್ಚೆಗಳಾಗುವಂಥದ್ದು, ಅದು ನಿಂದನಾತ್ಮಕವಾಗಿ ಹೋಗುವಂಥದ್ದು ಎಷ್ಟು ಸರಿ ಅಂತ ತಾವು ಹೇಳ್ತೀರಿ ಸ್ವಾಮೀಜಿ? ನಾನು ಹೇಳ್ತಾ ಇದ್ದೇನೆ, ನಾನೊಬ್ಬ ಬರೀ ಒಂದು ಕೇವಲ ಅದ್ವೈತ ಪರಂಪರೆಯ ಒಬ್ಬ ಯತಿಯಾಗಿ ಇವತ್ತು ನಾನು ಮಾತಾಡ್ತಾ ಇಲ್ಲ. ನಾನೊಬ್ಬ ಹಿಂದೂ ಧರ್ಮದ, ಸನಾತನ ಧರ್ಮದ ಒಬ್ಬ ಸಂತನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನಾನು ಒಟ್ಟು ನಮ್ಮ ಹಿಂದೂ ಧರ್ಮದ ಒಂದು ನೆಲೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಇದು ಘಟಿಸಬಾರ್ದು. ಯಾಕೆಂದರೆ ನಾನು ಕೆಲವು ಕಡೆ ಹೇಳುವ ಮಾತಿದೆ, ನಮಗೆ ಆಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು ನಮ್ಮಲ್ಲಿ, ಆದರೆ ಆಚಾರ್ಯರಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲ ಆಚಾರ್ಯರು ಕೂಡ, ಯಾರು ಮಧ್ವಾಚಾರ್ಯರಿರ್ಬೋದು, ರಾಮಾನುಜರಿರ್ಬೋದು, ಶಂಕರ ಭಗವತ್ಪಾದರಿರ್ಬೋದು, ಅಥವಾ ಇನ್ಯಾರೋ ಮತಾಚಾರ್ಯರಿರ್ಬೋದು, ಹಿಂದೂ ಧರ್ಮವನ್ನು ಪ್ರತಿಪಾದಿಸುವಂಥ ಎಲ್ಲ ಆಚಾರ್ಯರು ಕೂಡ ಅದು ನಮಗೆ ಒಂದೇ ಇರೋರು. ಮತಗಳು ಬೇರೆ ಬೇರೆ ಅಭಿಪ್ರಾಯಗಳು ಎಲ್ಲರ ಹತ್ರ ಇರ್ಬೋದು. ಒಬ್ಬೊಬ್ಬರಿಗೆ ಮತ ಅಂದರೆ ಏನು ಅಭಿಪ್ರಾಯ. ಮಧ್ವಾಚಾರ್ಯರು ಒಂದು ಅವರ ಅಭಿಪ್ರಾಯವನ್ನು ಮಂಡಿಸಿದರು, ಶಂಕರಾಚಾರ್ಯರು ಆ ಕಾಲದಲ್ಲಿ ಅದ್ವೈತ ಮತವನ್ನು ಮಂಡಿಸಿದರು, ವಿಶಿಷ್ಟ ಅದ್ವೈತವನ್ನು ಮಂಡಿಸಿದರು. ಅದು ಬೇರೆ ಬೇರೆ, ಅದನ್ನು ಯಾವುದನ್ನು ಬೇಕಾದರೂ ಯಾರಿಗೆ ಬೇಕಾದರೂ ಸ್ವೀಕರಿಸ್ಬೋದು. ನೋಡಿ, ಪಥ ಮತ್ತು ಪಂಥ. ನಿಮಗೆ ಪಥ ಅಂದರೆ ದಾರಿ, ಅದಕ್ಕೆ ಮಧ್ಯದಲ್ಲಿ ಒಂದು ಸೊನ್ನೆ ಬಿದ್ದರೆ ಅದು ಪಂಥ ಆಗ್ತದೆ. ಯಾವ ಪಂಥವನ್ನು ಕೂಡ ಯಾರು ಬೇಕಾದರೂ ಅನುಸರಿಸ್ಬೋದು. ಒಂದು ಮಾರ್ಗ ಇದೆ ನೋಡಿ, ನಮ್ಮ ಹೆದ್ದಾರಿ ಇದೆ, ನಾವೆಲ್ಲರೂ ಹೆದ್ದಾರಿಯಲ್ಲೇ ಸಂಚರಿಸೋದು. ಒಬ್ಬರು ಕಾರಲ್ಲಿ ಸಂಚರಿಸ್ಬೋದು, ಒಬ್ಬರು ಬಸ್ಸಲ್ಲಿ ಸಂಚರಿಸ್ಬೋದು, ಒಬ್ಬರು ಆಟೋ ರಿಕ್ಷಾದಲ್ಲಿ ಸಂಚರಿಸ್ಬೋದು. ಹಾಗೆ ಅಂತ ಹೇಳಿದ ಮಟ್ಟಿಗೆ ನಾವು ಹೋಗುವಂಥ ದಾರಿಯೆಲ್ಲ ಒಂದೇ, ಎಲ್ಲ ವಾಹನಗಳು ಕೂಡ ಅದೇ ಹೆದ್ದಾರಿಯಲ್ಲಿ ಸಂಚರಿಸ್ತದೆ. ಹಾಗಿರುವಾಗ ಕಾರ್ನಲ್ಲಿ ಹೋಗೋ ಶ್ರೇಷ್ಠ ಅಥವಾ ಆಟೋ ರಿಕ್ಷಾದಲ್ಲಿ ಹೋಗೋ ಕನಿಷ್ಠ ಅಲ್ಲ, ಎಲ್ಲರೂ ಕೂಡ ಭಾರತದ ಪ್ರಜೆಗಳು. ಅವರವರಿಗೆ ಅವರವರದ್ದೇ ಆದಂತಹ ಆಯ್ಕೆಗಳಿರ್ತದೆ, ಅವರವರದ್ದೇ ಆದಂಥ ಒಂದು ವ್ಯವಸ್ಥೆ ಇರ್ತದೆ. ಹಾಗೆ ನಾನೊಂದು ಉದಾಹರಣೆ ಹೇಳಿದ್ದೆ ಅದನ್ನು. ಹಾಗೆ ಪಂಥ ಅನ್ನೋದು ಯಾರಿಗೆ ಬೇಕಾದರೂ, ಒಂದೊಂದು ಪಂಥವನ್ನು ಯಾರಿಗೆ ಬೇಕಾದರೂ ಅದನ್ನು ಅನುಸರಿಸ್ಬೋದು. ಮತಗಳಿರುವುದು ಯಾವುದಕ್ಕೆ? ಅದು ಮಂಡನೆಗೆ. ನನಗೆ ಮಂಡಿಸ್ಬೋದು, ನಮ್ಮ ಮತದಲ್ಲಿ ಅದು ಶ್ರೇಷ್ಠ, ಅದು ವಿಶಿಷ್ಟ, ನನಗೆ ಮಂಡಿಸ್ಬೋದು, ಅಥವಾ ಇನ್ನೊಂದು ಮತವನ್ನು ಅವನಿಗೆ ಮಂಡಿಸ್ಬೋದು. ಆದರೆ ಖಂಡನೆಗಲ್ಲ ಅಂತ. ಆ ದೃಷ್ಟಿಯಿಂದ ನಾವು ಮತವನ್ನು ಸ್ಥಾಪಿಸಿದಂತಹ ಪೂಜ್ಯರನ್ನು ನಾವು ಖಂಡಿಸೋದು ಯಾವತ್ತಿಗೂ ಸರಿಯಲ್ಲ. ನಾವು ಕೂಡ ಎಲ್ಲ ಮತಾಚಾರ್ಯರನ್ನು ಕೂಡ ಗೌರವದಿಂದಲೇ ಕಾಣುವವರು. ನಾವು ಶಂಕರ ಭಗವತ್ಪಾದರ ಅನುಯಾಯಿಗಳಾದರೂ ಕೂಡ
ನಾವು ಎಲ್ಲ ಆಚಾರ್ಯರನ್ನು ಕೂಡ ನಾವು ಗೌರವದಿಂದ ಕಾಣುವರು. ಆ ದೃಷ್ಟಿಯಿಂದ ಇಂತಹ ಸಂದೇಶಗಳು ಸಮಾಜದಲ್ಲಿ ಹೋಗಬಾರದು ಅನ್ನೋದು ನನ್ನ ಒಟ್ಟು ಹಿಂದೂ ಸಮಾಜದ, ಒಟ್ಟು ಸನಾತನ ಧರ್ಮದ ಒಂದು ನೆಲೆಯಲ್ಲಿ ಇಂಥ ಸಂದೇಶಗಳು ಹೋಗಬಾರ್ದು. ಯಾಕಂದರೆ ನಾವೆಲ್ಲ ಈಗ ಭಾಷಣ ಮಾಡ್ತಾರೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಅಂತ. ಇದಕ್ಕಿಂತ ದೊಡ್ಡ ಅಪಾಯ ಏನಿದೆ? ಇಷ್ಟು ಸಣ್ಣ ಮಕ್ಕಳು, ಅದರಲ್ಲೂ ಹೆಣ್ಣುಮಕ್ಕಳು ಕೂತ್ಕೊಂಡು ಅಷ್ಟು ಇವತ್ತು ಹಿಂದೂ ಧರ್ಮ ನಮ್ಮ ಭಾರತ ದೇಶದಲ್ಲಿ ಇವತ್ತು ನೆಲೆ ನಿಂತಿದ್ದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಶಂಕರ ಭಗವತ್ಪಾದರು. ಅಂಥ ಭಗವತ್ಪಾದರನ್ನು ಇಷ್ಟು ಕೇವಲವಾಗಿ ಇಷ್ಟು ಸಣ್ಣ ಮಕ್ಕಳು ಮಾತಾಡ್ತಾರೆ ಅಂದರೆ ಮುಂದಿನ ದಿನದಲ್ಲಿ ನಾವು ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು ಸಮಾಜಕ್ಕೆ? ನಮ್ಮ ಸಮಾಜವನ್ನು ಕಟ್ಟುವಲ್ಲಿ ಇಂತಹ ಮನೋಸ್ಥಿತಿ ನಮ್ಮ ಮಕ್ಕಳಲ್ಲಿ ಬೆಳೆದರೆ ನಮ್ಮ ಸಮಾಜವನ್ನು ನಾವು ಹೇಗೆ ಕಟ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಚಿಂತೆ ಆಗ್ತದೆ. ಅದರಲ್ಲೂ ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಡುವಂಥ ಸಂದರ್ಭದಲ್ಲಿ ನಾನು ಆ ವಿಡಿಯೋವನ್ನು ಗಮನಿಸ್ತಾ ಇದ್ದೆ. ಅವರು ನನಗೂ ಆಶ್ಚರ್ಯ ಆಗ್ತಿತ್ತು, ಇವರಿಗೆ ಇಂಥ ವಿಚಾರಗಳು ಎಲ್ಲಿಂದ ಬಂತು? ಈಗ ಯಾವುದೊಂದು ವಿಚಾರವನ್ನು ಒಬ್ಬರು ಮಂಡಿಸಬೇಕು ಅಂತಿದ್ರೆ ಅವರಿಗೆ ಎಲ್ಲಿಂದ ಆ ವಿಷಯಗಳು ಸಿಗ್ತದೆ ಅಥವಾ ಎಲ್ಲಿಂದ ಆ ವಿಷಯಗಳು ಬರ್ತದೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಬೇಕಲ್ಲ. ಮತ್ತು ಖುದ್ದು ಯಾರು ಆ ಚಿತ್ರದಲ್ಲಿ ಕಾಣ್ತಾ ಇದ್ದಂಥ ಮಹಿಳೆ ಸ್ಪಷ್ಟೀಕರಣವನ್ನು ಕೊಡುವಾಗ, ಯುವತಿ ಸ್ಪಷ್ಟೀಕರಣ ಕೊಡುವಾಗ ಸ್ಪಷ್ಟವಾಗಿ ಹೇಳ್ತಾಳೆ, ಯಾವುದೋ ಒಂದು ಗ್ರಂಥವನ್ನು ಉಲ್ಲೇಖಿಸಿ ಆ ಗ್ರಂಥವನ್ನು ನಾನು ಓದಿದ್ದೇನೆ, ಆ ಗ್ರಂಥದಲ್ಲಿ ಇದ್ದದನ್ನು ನಾನು ಹೇಳಿದ್ದೇನೆ, ಮತ್ತು ನನಗೆ ಹೇಳಲಿಕ್ಕೆ ಯಾರೂ ಮಠದವರು ಹೇಳಿಕೊಡಲಿಲ್ಲ ಅಥವಾ ಇನ್ಯಾರೋ ಹೇಳಿಕೊಟ್ಟದ್ದಲ್ಲ, ನಾನು ಅದರಲ್ಲಿ ಇರುವುದನ್ನು ಓದಿ ಹೇಳಿದ್ದೇನೆ ಅಂತ. ಬಹುಶಃ ಅಂಥ ಗ್ರಂಥಗಳ ಮೇಲೆ ಕ್ರಮ ಆಗಬೇಕಲ್ಲ ಗುರುಗಳೇ, ಅಥವಾ ಆ ಗ್ರಂಥಗಳಿಂದ ಅದನ್ನು ತೆಗೆದುಹಾಕುವಂಥ ಕೆಲಸಗಳು ಅಥವಾ ಇನ್ಯಾವುದೋ ಅದರ ಅಂಥ ಒಂದು ವಿಚಾರವನ್ನು ಜನರಿಗೆ ಬೋಧನೆ ಮಾಡ್ತದೆ. ಮಾತ್ರ ಅಲ್ಲ, ಅದು ನಾವೀಗ ಲೈವ್ ಆಗಿ ಎಕ್ಸಾಂಪಲ್ ಆಗಿ ಕಾಣ್ತೇವೆ. ತಾವು ಕೂಡ ಮಾತಾಡುವಾಗ ಹೇಳಿದ್ರಿ, ಮಕ್ಕಳ ಮನಸ್ಸಿನಲ್ಲೂ ಕೂಡ ಯಾವ ರೀತಿ ಭಾವನೆಯನ್ನು ಶಂಕರಾಚಾರ್ಯರ ಬಗ್ಗೆ ಬಿತ್ತಾ ಇದೆ ಅಂತ. ಸೊ ಇದು ಅಪಾಯಕಾರಿ ಅಲ್ವ? ಅದೇ ನೀವು ಹೇಳಿದಂಥ ಅಭಿಪ್ರಾಯವನ್ನು ನಾನು ಕೂಡ ಅದನ್ನು ಅನುಮೋದಿಸೋದು. ಯಾಕೆಂದರೆ ಇದು ಮಾಧ್ವ ತತ್ವದ ಬಗ್ಗೆ ಇರುವಂಥ ಗ್ರಂಥಗಳು, ಅದರ ಬಗ್ಗೆ ನಮಗೆ ಗೌರವ ಇದೆ. ಅದು ಆ ತತ್ವಗಳನ್ನು ಅದು ಪ್ರಚಾರಪಡಿಸಲಿಕ್ಕೆ ಇರುವಂಥ ಗ್ರಂಥಗಳು. ಆದರೆ ಅಂತಹ ಗ್ರಂಥಗಳಲ್ಲಿ ಇಂಥ ವಿಷಯಗಳನ್ನು ಇರುವಾಗ ಅದು ಇಂಥ ಮಕ್ಕಳಲ್ಲಿ ವಿಷಯವನ್ನು ತುಂಬಿಸುವಂಥ ಕೆಲಸ ಮಾಡ್ತದೆ. ಒಂದು ಕಾಲದಲ್ಲಿ ಯಾರೋ ಒಬ್ಬರು ಹಾಗೆ ಬರೆದಿರು, ಮಧ್ವಾಚಾರ್ಯರು ಹಾಗೆ ಯಾವುದೇ ದೃಷ್ಟಿಯಿಂದ ಹಾಗೆ ಅಂಥ ಗ್ರಂಥಗಳನ್ನು ರಚಿಸಿರಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ಯಾಕಂದರೆ ನಾವೆಲ್ಲ ಶಾಲೆಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ನೋಡಿದ್ದೇವೆ, ನಮ್ಮ ಪಠ್ಯಪುಸ್ತಕದಲ್ಲಿ ಆ ಮಾಹಿತಿ ಇತ್ತು. ಮಧ್ವಾಚಾರ್ಯರು ಕೂಡ ಮೊದಲು ಅಚ್ಯುತ ಪ್ರೇಕ್ಷಕಾಚಾರ್ಯರ ಹತ್ರ ಅದ್ವೈತವನ್ನು ಕಲಿತಾ ಇದ್ರು ಅನ್ನೋದಾಗ. ಹಾಗಿರುವಾಗ ಅವರು ಅದ್ವೈತವನ್ನು ಗೌರವ ದೃಷ್ಟಿಯಿಂದ ನೋಡಿಕೊಂಡೇ ಆಮೇಲೆ ಅವರದ್ದಾದಂಥ ದ್ವೈತ ಮತವನ್ನು ಅವರು ಸ್ಥಾಪಿಸಿದ್ದು. ಆದ ಕಾರಣ ಆ ನಂತರದಲ್ಲಿ ಬಂದ ಒಂದು ಪರಂಪರೆ ಯಾವುದೋ ಒಂದು ಯಾರೋ ಒಬ್ಬರು ವಿದ್ವಾಂಸರು ಅದನ್ನು ಬರೆದಿರ್ಬೋದು. ಅದು ಆ ಕಾಲಕ್ಕೆ ಯಾವುದೋ ದೃಷ್ಟಿಯಿಂದ ಅದು ಹೊಂದಿಕೊಂಡಿರ್ಬೋದು, ಆದರೆ ಈ ಕಾಲಕ್ಕೆ ಅದು ಸೂಕ್ತ ಅಲ್ಲ. ಈ ಕಾಲಕ್ಕೆ ನಾವು ಅದನ್ನು ಹಾಗೆ ಮುಂದುವರಿಸಿಕೊಂಡು ಬಂದರೆ ಅಂತಹ ಗ್ರಂಥಗಳಿರುವ ಇಂಥ ತಪ್ಪು ಮಾಹಿತಿಗಳು ನಮ್ಮ ಒಂದು ಯುವ ಸಮಾಜವನ್ನು ಅದು ಒಂದು ನಾವು ಇಂಗ್ಲೀಷಲ್ಲಿ ಹೇಳ್ತಾ ನೋಡಿ, ಬ್ಲೈಂಡ್ ಆಗಿ ನಾವು ನಂಬುದು ಅಂತ ನಂಬುವಂಥ ಒಂದು ಯುವ ಸಮಾಜವನ್ನು ಅದು ತಪ್ಪು ದಾರಿಗೆ ಇಳಿತದೆ. ಆ ಮಕ್ಕಳು ಹೀಗೆ ಇಂತಹ ಪರ್ಯಾಯ ಮಠದಂಥ ವೇದಿಕೆಯಲ್ಲಿ ಅಂತಹ ಒಂದು ಸಂದೇಶವನ್ನು ಕೊಟ್ಟರೆ ಅದು ಇನ್ನಷ್ಟು ಜನಗಳಿಗೆ ಅದು ಇನ್ನಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತದೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟಂಥ ವಿದ್ವಾಂಸರು, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಹಿರಿಯರು ಎಲ್ಲ ಸೇರಿಕೊಂಡು ಮುಂದಿನ ಜನರೇಷನ್ಗೆ, ಮುಂದಿನ ಜನಾಂಗಕ್ಕೆ ಅಂಥ ತಪ್ಪು ಮಾಹಿತಿ ಹೋಗದಾಗೆ ಅಂಥ ಗ್ರಂಥಗಳನ್ನು ಪರಿಷ್ಕರಿಸುವಂಥ ಒಂದು ಕೆಲಸ ಆಗಬೇಕು. ಅದು ಯಾವುದೇ ಇದರಲ್ಲಿರಲಿ, ಮತದಲ್ಲಿರಲಿ. ನಾನು ಹೇಳೋದು ಬರೀ ದ್ವೈತ ಮತ ಅಂತ ಹೇಳೋದಲ್ಲ, ಯಾವುದೇ ಮತ ಇರಲಿ, ಯಾವುದೇ ಮತದಲ್ಲಿರುವಂತಹ ಅಂಥ ತಪ್ಪು ಮಾಹಿತಿಗಳನ್ನು ಆಚಾರ್ಯರ ಬಗ್ಗೆ ನಾವು ಗೌರವಿಸುವಂಥ ಆಚಾರ್ಯರ ಬಗ್ಗೆ ಇರುವಂತಹ ತಪ್ಪು ಮಾಹಿತಿಗಳನ್ನು ಪರಿಷ್ಕರಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಬೇಕು. ಯಾಕಂದರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಅದು ನಮ್ಮ ಸಮಾಜಕ್ಕೆ ಬಹಳ ಅಗತ್ಯವಾದಂಥ ವಿಷಯ. ಅದಕ್ಕೊಂದು ಜ್ವಲಂತ ಉದಾಹರಣೆಯಾಗಿ ಈಗ ನೀವು ಹೇಳಿದಂಥ ಈ ಘಟನೆ ನಮಗೆ ನಮ್ಮ ಮುಂದೆ ಇದೆ. ಬಹುಶಃ ಸ್ವಾಮೀಜಿ, ತಾವು ಅನೇಕ ಬಾರಿ ನಾನು ಗಮನಿಸಿದ ಹಾಗೆ ತಮ್ಮ ಪೀಠಾರೋಹಣದಿಂದ ತೊಡಗಿ ಇವತ್ತಿನವರೆಗೂ ಮಧ್ವಮಠದ ಎಲ್ಲ ಯತಿಗಳೊಂದಿಗೂ ಉತ್ತಮ ಸಂಪರ್ಕವನ್ನು ಹೊಂದಿದಂಥವರು. ಮಾತ್ರ ಅಲ್ಲ, ಪೂರ್ವಾಶ್ರಮದಲ್ಲೂ ಕೂಡ ಹಿರಿಯ ಪೇಜಾವರ ಶ್ರೀಗಳೊಂದಿಗೂ ಕೂಡ ಒಳ್ಳೆಯ ಸಂಪರ್ಕದಲ್ಲಿ ತಮಗಿದ್ದಂಥದ್ದು. ಅದಾದ ನಂತರ ಕೂಡ ತಮ್ಮ ಪೀಠಾರೋಹಣದ ಕಾರ್ಯಕ್ರಮಕ್ಕೆ 4 ರಿಂದ 5 ಮಂದಿ ಉಡುಪಿ ಮಠದ ಯತಿಗಳೇ ಬಂದಿರುವಂಥದ್ದು. ಮಾತ್ರ ಅಲ್ಲ, ಈಗ ಪರ್ಯಾಯದಲ್ಲಿರುವ ಶಿರೂರು ಸ್ವಾಮಿಗಳ ಜೊತೆಗೂ ಸಂಪರ್ಕದಲ್ಲಿದ್ದೀರಿ, ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ತಾವೇನಾದರೂ ಈ ಗ್ರಂಥಗಳ ವಿಚಾರವಾಗಿ ಅಥವಾ ಗ್ರಂಥಗಳ ಪರಿಷ್ಕರಣೆಯ ಬಗ್ಗೆ ತಮ್ಮನ್ನು ಸೇರಿಕೊಂಡು ಅಥವಾ ಬೇರೆ ಇನ್ನು ಶಂಕರ ಮಠಗಳ ಅವರ ಜೊತೆ ಮಾತುಕತೆಗಳನ್ನು ಮಾಡಿಯೋ ಅವರಿಗೆ ಈ ವಿಚಾರಗಳನ್ನು ತಿಳಿಸಿ, ಅಥವಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೇಗೆ ಕಾರ್ಯಪ್ರವೃತ್ತರಾಗ್ತೀರಿ? ಅಥವಾ ಯಾಕೆ ಅಂತ ಹೇಳಿದರೆ, ಈಗ ಅವರು ಇವತ್ತು ಸ್ಪಷ್ಟವಾಗಿ ಆ ವಿದ್ಯಾರ್ಥಿನಿ ಉಲ್ಲೇಖ ಮಾಡಿರುವ ಕಾರಣ
ಇಂಥ ಗ್ರಂಥದಿಂದ ನಾನು ನೋಡಿದೆ ಅಂತ ಆಕೆ ಗ್ರಂಥದ ಹೆಸರನ್ನು ಹೇಳಿಯೇ ಉಲ್ಲೇಖ ಮಾಡುವ ಕಾರಣ ಸೊ ಇದು ಇನ್ನೂ ಒಂದಷ್ಟು ಜನರಿಗೆ ಆ ಗ್ರಂಥಗಳು ತಲುಪಬಹುದು, ಇನ್ನೂ ಒಂದಷ್ಟು ಜನ ಅದನ್ನು ಓದಿ ನಾಳೆ ಅವರು ಇನ್ನೊಂದು ರೀತಿ ಇನ್ನೊಂದು ಕಡೆ ಹೇಳುವಂಥದ್ದು. ಈ ಹಿಂದೆ ಕೂಡ ಯಾವುದೋ ಒಂದು ಮಠದ ವೇದಿಕೆಯಲ್ಲಿ ಯಾರೋ ಒಬ್ಬರು ಇದೇ ರೀತಿಯ ಒಂದು ಹಾಡನ್ನು ಹೇಳಿರುವಂಥದ್ದು ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಅವಳು ಕೊನೆಗೆ ಕ್ಷಮೆ ಕೇಳುವಂಥ ಕೆಲಸಗಳಾಯಿತು. ಬಟ್ ಅದಾದ ನಂತರ ಕೂಡ ಇದು ಮುಂದುವರಿತಾ ಇದೆ ಅಂತಾದರೆ ಇದಕ್ಕೆ ಮೂಲದಲ್ಲಿ ಸಿಗುವಂತಹ ಗ್ರಂಥವೇ ಕಾರಣ ಆಗಿರಬಹುದಾ ಏನೋ ಎನ್ನುವ ದೃಷ್ಟಿಯಿಂದ ಸೊ ಅದರ ಪರಿಷ್ಕರಣೆಗೆ ಅಗತ್ಯ ಕ್ರಮ ತುರ್ತಾಗಿ ಏನು ಕೈಗೊಳ್ಳಲಿಕ್ಕೆ ತಾವು ಈ ಮಠಾಧಿಪತಿಗಳ ಜೊತೆ ಮಾತಾಡ್ತೀರಾ ಹೇಗೆ ಅಂತ? ನಾನು ಇನ್ನೊಮ್ಮೆ ಕೂಡ ಈ ಒಂದು ಅಭಿಪ್ರಾಯನ ಹೇಳಿದ್ದೆ. ಈಗ ಇಲ್ಲಿ ಈ ಭಾಗದಲ್ಲಿ ನಮಗೆ ಆಮ್ನಾಯ ಪೀಠ ಅನ್ನುವಂಥದ್ದು 4 ಚತುರಾಮ್ನಾಯ ಪೀಠಗಳು ಶೃಂಗೇರಿ ಪೀಠ ಇವತ್ತು ಇಲ್ಲಿ ಶಂಕರರನ್ನು ಪ್ರತಿನಿಧಿಸ್ತಾ ಇದೆ. ಒಂದು ಅವರ ನೇತೃತ್ವದಲ್ಲಿ ಎಲ್ಲ ಅದ್ವೈತ ಯತಿಗಳು ಮತ್ತು ದ್ವೈತ ಪರಂಪರೆ ಯತಿಗಳು ಕೂತ್ಕೊಂಡು ಒಂದು ಮುಕ್ತವಾದಂಥ ಒಂದು ಚರ್ಚೆ ಆಗಬೇಕು. ಯಾಕೆಂದರೆ ಇವತ್ತು ಮಾಧ್ಯಮಗಳ ಕಾಲ, ಮಾಧ್ಯಮದಲ್ಲಿ ನೀವು ಏನು ಬರೀತೀರಾ ಏನು ಹೇಳ್ತೀರಾ ಅದನ್ನೇ ಜನಗಳು ನಂಬಿಕೊಂಡು ಹೋಗೋದು. ಇಂಥ ಒಂದು ವಿಷಯಗಳು ಬಂದಾಗ ಪರಸ್ಪರ ಒಂದು ಕೆಸರ ಅರಚಾಟ ಅಂತ ಹೇಳ್ತಾರಲ್ಲ, ಆ ಥರದೊಂದು ಘಟನೆಗಳು ನಡೀತದೆ. ಅವರನ್ನು ಇವರು ಬೈಯೋದು, ಇವರನ್ನು ಅವರು ಬೈಯೋದು, ಅದರಲ್ಲಿ ಆಚಾರ್ಯರುಗಳನ್ನು ಸೇರಿಸಿಕೊಳ್ಳೋದು ಅಥವಾ ಯಾವುದೋ ಮಠದ ಸ್ವಾಮಿಗಳನ್ನು ಸೇರಿಸಿಕೊಳ್ಳೋದು, ಒಟ್ಟು ಅದು ಒಂಥರ ಗೋಜಲಾಗ್ತದೆ. ನಮ್ಮನ್ನು ನೋಡಿಕೊಂಡು ಇನ್ಯಾರೋ ನಗಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲ, ಇವತ್ತು ಸಂತರನ್ನು ಟಾರ್ಗೆಟ್ ಮಾಡೋದು, ಅದನ್ನೇ ನಾನು ಹೇಳಿದ್ದು. ನಮ್ಮನ್ನು ನೋಡಿಕೊಂಡು ಇನ್ಯಾರೋ ನಗಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಿರುವಾಗ ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೇ ಇರಬೇಕಿದ್ರೆ ಇದರ ಬಗ್ಗೆ ಒಂದು ಭಾರತೀಯ ಸಂತ ಪರಿಷತ್ತು ಕೂಡ ಈಗ ತಮ್ಮಲ್ಲಿ ಒಂದು ಅಸ್ತಿತ್ವಕ್ಕೆ ಕೂಡ ಬಂದಿದೆ. ಹಾಗಿರುವಾಗ ಇದರ ಬಗ್ಗೆ ಒಂದು ಮುಕ್ತವಾದಂಥ ಒಂದು ಚರ್ಚೆ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹಗಳು ಅಜೆಂಡಾಗಳಿರಬಾರ್ದು. ಯಾಕೆಂದ್ರೆ ಬೇಸಿಕ್ ಆಗಿ ಸಂತರೇ ಒಗ್ಗಟ್ಟಿಲ್ಲದಿದ್ರೆ ಸಮಾಜವನ್ನು ಒಗ್ಗಟ್ಟಾಗಿರಿ ಅಂತ ಹೇಗೆ ಸಾಧ್ಯ ಇಲ್ಲ. ಸಂತರು ಒಗ್ಗಟ್ಟಾದ್ರೆ ಸಂತರಂದ್ರೆ ಏನು? ಸಂತರಂದ್ರೆ ಒಂದು ಸಂದೇಶ, ಸಂತರ ಅಂದ್ರೆ ಒಂದು ಸಂದೇಶ. ಹಾಗಿರುವಾಗ ಸಂತರ ಒಗ್ಗಟ್ಟಾಗಿದ್ರೆ ಅದೊಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ. ನೀವು ಹೇಳಿದಾಗ ಈಗ ಎಡದಿನ ಮಠ ಯಾವತ್ತಿಗೂ ಉಡುಪಿ ಮಠಗಳೊಂದಿಗೆ ಬಹಳಷ್ಟು ಅವರ ಎಡದಿನ ಮಠ ಗುರುತಿಸಿಕೊಂಡಿದೆ. ಹಾಗೆ ಈಗ ಉಡುಪಿ ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ, ನಮ್ಮನ್ನು ಕೂಡ ಅಲ್ಲಿಯ ಕಾರ್ಯಕ್ರಮಗಳಿಗೆ ಕರೀತಾರೆ. ಆ ರೀತಿಯ ಬಾಂಧವ್ಯವನ್ನು ನಾವು ಇಟ್ಟುಕೊಂಡವರು. ಯಾಕೆ ಇಂಥ ಘಟನೆಗಳಿಂದ ಬಾಂಧವ್ಯಗಳು ಹಾಳಾಗಬೇಕು? ಈಗ ಪರ್ಯಾಯ ಶಿರೂರು ಸ್ವಾಮಿಗಳು ಅವರ ಪರ್ಯಾಯ ಸಂಚಾರದ ಸಂದರ್ಭದಲ್ಲಿ ಇಲ್ಲಿ 4 ದಿವಸ ಅವರು ನಿಂತಿದ್ದರು. ನಮ್ಮ ಹತ್ರ ಒಳ್ಳೆಯ ಒಂದು ಸ್ನೇಹಾಚಾರ ಇರುವವ್ರ ಮಠದೊಟ್ಟಿಗೆ. ಇವತ್ತು ಆ ದೃಷ್ಟಿಯಿಂದ ನೇರವಾಗಿ ನಾನು ಅವರಿಗೆ ಆ ವಿಷಯವನ್ನು ತಿಳಿಸಿದೆ. ಅವರು ಕೂಡ ತುಂಬ ಸಕಾರಾತ್ಮಕವಾಗಿ ಮಠ ನನಗೆ ಸ್ಪಂದಿಸಿದೆ. ಅದರಲ್ಲಿ ನನಗೆ ಸಂತೋಷ ಇದೆ. ಆದರೆ ಅದು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು. ಯಾಕಂದರೆ ಇವತ್ತು ನೋಡಿ, ಆ ಹುಡುಗಿಯರು ಬಂದರು, ಆ ವೇದಿಕೆಯಲ್ಲಿ ಹೇಳಿದರು, ಬಹುಶಃ ಗೊತ್ತಿರಲಿಕ್ಕಿಲ್ಲ ಮಠದವರಿಗೆ, ಬಹುಶಃ ಅವರು ಹಾಗೆ ಹೇಳ್ತಾರೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ ಅಂತ ನಾವು ತಿಳಿದುಕೊಳ್ತೇವೆ. ಆದರೆ ಮುಂದೆ ಕೂಡ ಅಂಥ ಘಟನೆಗಳು ಸಂಭವಿಸಬಾರದು ಅನ್ನುವ ದೃಷ್ಟಿಯಿಂದ ಇಂತಹ ವಿಷಯಗಳು ಯುವ ಸಮಾಜಕ್ಕೆ ತಲುಪದ ಹಾಗೆ ನಾವು ಕ್ರಮ ಕೈಗೊಳ್ಳಬೇಕು. ಆ ದೃಷ್ಟಿಯಿಂದ ಎಲ್ಲರೂ ಕೂತ್ಕೊಂಡು ಚರ್ಚೆ ಆಗಬೇಕು ಮುಕ್ತವಾಗಿ. ಈಗ ನಾವೆಲ್ಲ ನೋಡಿ, ನಾವು ಅದ್ವೈತ ಪರಂಪರೆಯವರಾದ ಕೂಡ ನಾವು ರಾಘವೇಂದ್ರ ಮಠಕ್ಕೆ ನಾವು ಕಾರ್ಯಕ್ರಮ ಕರೆದ್ರೆ ಹೋಗ್ತೇವೆ. ನಿಮಗೆ ಎಷ್ಟೋ ಸ್ಮಾರ್ತರ ಮನೆಗಳಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆ ನಡೀತಾ ಇದೆ, ರಾಘವೇಂದ್ರ ಸ್ವಾಮಿಗಳ ಪಟ ಇದೆ. ಹಾಗೆ ನಾನು ಹೇಳೋದೇ ಅದು ನಡೀತಾ ಇದೆ. ಹಾಗೆ ದ್ವೈತಿಗಳು ಕೂಡ ಶಂಕರ ಮಠದಲ್ಲಿ ಬಂದು ಪಾಲ್ಗೊಳ್ಬೇಕು, ಕಾರ್ಯಕ್ರಮದಲ್ಲಿ ಶಂಕರ ಜಯಂತಿಗಳಲ್ಲಿ ಪಾಲ್ಗೊಳ್ಬೇಕು. ಅಂತಹ ಒಂದು ಬಾಂಧವ್ಯ ನಮ್ಮ ಹತ್ರ ಯಾವಾಗ ಬೆಳೀತದೆ ಆಗ ನಮಗೆ ಖಂಡಿತವಾಗಿ ನಂಬಿಕೆ ಬರ್ತದೆ. ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಿಂದ ಕೂತು ಬರುವುದಿಲ್ಲ ಖಂಡಿತ ಅಂತ ನಿಮಗೆ ಅದು ಧೈರ್ಯ ಬರ್ತದೆ. ಇಂಥ ಘಟನೆಗಳಾಗುವಾಗ ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ಏನೋ ಒಂದು ಅಳುಕು, ದೇವರಿದ್ದಾರೆ ಏನಾಗೋದಿಲ್ಲ, ಆದರೂ ಸಣ್ಣ ಒಂದು ಅಳುಕು, ಇದು ಎಲ್ಲಿಗೆ ಹೋಗ್ತದೆ, ಈ ಮಕ್ಕಳು ಮುಂದೆ ಯಾವ ರೀತಿಯಲ್ಲಿ ಬೆಳೀತಾರೆ, ಯಾವ ರೀತಿಯಲ್ಲಿ ಸಮಾಜಕ್ಕೆ ಇವರು ಕೊಡುಗೆ ನೀಡ್ತಾರೆ ಅನ್ನೋದು ನಮಗೆ ಆತಂಕ ಆಗ್ತದೆ. ಅದೇ ಒಟ್ಟಿನಲ್ಲಿ ನಾವು ಹೇಳೋದೇನೆಂದರೆ ಇಂಥ ಘಟನೆಗಳು ಮರುಕಳಿಸಬಾರದು. ಒಂದು ವೇಳೆ ಅದು ಮರುಕಳಿಸಿದರೆ ಅದು ಮತ್ತು ಕಾನೂನು ದೃಷ್ಟಿಯಿಂದ ಅದು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನು ಅದು ಪಡೆದುಕೊಳ್ಬೋದು. ಆಗ ನಮ್ಮ ಸಮಾಜವನ್ನು ನೋಡಿ ಇತರರು ನಮ್ಮನ್ನು ನಗಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದ ಕಾರಣ ಎಲ್ಲರೂ ಸೇರಿಕೊಂಡು ಇಂತಹ ಘಟನೆ ಮರುಕಳಿಸದ ಹಾಗೆ ಅವರು ಪ್ರಯತ್ನವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಈಗ ನೋಡಿ, ಅವರು 2 ಮಕ್ಕಳು ಈಗ ಅದನ್ನು ಹೇಳಿದರು, ಸರಿ, ನಾವು ಅದನ್ನು ಮಕ್ಕಳು ಅವರಿಗೆ ಗೊತ್ತಿಲ್ಲ ಅಂತ ಹೇಳುವ. ಆದರೆ ಅವರು ಆ ಪುಸ್ತಕವನ್ನು ನೋಡಿ ಅದನ್ನೇ ಅವರು ಹೇಳಬೇಕಿದ್ರೆ, ಉಡುಪಿಯಂತಹ ಸ್ಥಳದಲ್ಲಿ ಹೋಗಿ ಆ ವಿಷಯವನ್ನೇ ಹೇಳಬೇಕಿದ್ರೆ ಅವರ ಒಳಗೂ ಅದರ ಬಗ್ಗೆ ಅರಿವು ಉಂಟು ಅಂತ ನಾವು ತಿಳ್ಕೊಳ್ಬೋದು. ಅಂಥ ಅರಿವು ಅವರ ಒಳಗೆ ಬರಬಾರದು. ಅದಕ್ಕೆ ಬೇಕಾಗಿ ಮಠಗಳಲ್ಲಿ ಕೂಡ ಕಾರ್ಯಕ್ರಮಗಳು ಮಾಡುವಾಗ, ಈಗ ಅದು ಯಾವುದೇ ಇದಿರ್ಬೋದು, ಯಾವುದೇ ಪರಂಪರೆಯ ಮಠ ಇರ್ಬೋದು, ಅಂಥ ಕಾರ್ಯಕ್ರಮ ಮಾಡುವಾಗ ಒಂದು ರೀತಿಯಲ್ಲಿ ಮುನ್ಸೂಚನೆಯಾಗಿ ಅವ್ರಿಗೆ ಹೇಳಬೇಕು, ಇಂಥ ವಿಷಯಗಳನ್ನು ನೀವು ತರಬಾರದು ಅಂತ. ಅದು ಯಾಕಂದರೆ ನಾವು ಅನ್ಯಮತ ಮತ್ತು ಹಿಂದೂ ಧರ್ಮದವರಿಗೆ ಇದಾಗುವಾಗ ನಾವು ಅದನ್ನು ಮತೀಯ ಗಲಭೆಗಳು ಅಂತ ಹೇಳ್ತೇವೆ. ಇದು ಕೂಡ ಒಂದು ರೀತಿಯಲ್ಲಿ ನಾಳೆ ಒಂದು ಮತೀಯ ಗಲಭೆಗೆ ಕಾರಣ ಆದರೆ ಇದು ಕೂಡ ತಪ್ಪೇ ಅಲ್ವಾ?
ಒಂದು ಅಭಿಪ್ರಾಯವನ್ನು ಇನ್ನೊಂದು ಅಭಿಪ್ರಾಯವನ್ನು ಮಾತಾಡಿಕೊಳ್ಳೋದು ಬೇರೆ. ಆದರೆ ಒಬ್ಬರು ನಂಬಿಕೊಂಡು ಬಂದಂಥ ಒಂದು ಆಚಾರ್ಯ ಪರಂಪರೆಯನ್ನು ಇನ್ನೊಬ್ಬರು ದೂರದಂದರೆ ಅದು ಕೂಡ ಒಂದು ಮತೀಯ ಗಲಭೆ, ಒಂದು ಅಂತರಹ ಕಲಹಕ್ಕೆ ಒಂದು ಕಾರಣ ಆಗ್ಬೋದು. ಅದು ಕೂಡ ತಪ್ಪೇ. ಆ ದೃಷ್ಟಿಯಿಂದ ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಮುಂದಿನ ದಿನಗಳಲ್ಲಿ. ಇಲ್ಲದಿದ್ದರೆ ಅದಕ್ಕೆ ನಾವು ಬೇರೆ ದಾರಿಯನ್ನು ಕಂಡುಕೊಳ್ಬೇಕಾಗ್ಬೋದು. ಸ್ವಾಮೀಜಿಯವರೇ, ಇಷ್ಟು ಹೊತ್ತುಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟು, ಯಾಕೆಂತ ಕೇಳಿದರೆ ಶಂಕರಾಚಾರ್ಯರ ಪರಂಪರೆ ಇರ್ಬೋದು, ಮಧ್ವಾಚಾರ ಪರಂಪರೆ ಇರ್ಬೋದು, ಅದು ಏನು ವೈಚಾರಿಕವಾದಂಥ ವ್ಯತ್ಯಾಸಗಳಿರ್ಬೋದು ಬಿಟ್ಟರೆ ಪರಸ್ಪರ ಶತ್ರುಗಳಲ್ಲ ಅನ್ನುವಂಥದ್ದನ್ನು ತಾವು ತಮ್ಮ ಅಭಿಪ್ರಾಯದಲ್ಲಿ ಸ್ಪಷ್ಟಪಡಿಸಿದ್ದೀರಿ. ಮಾತ್ರ ಅಲ್ಲ, ಇಂಥದ್ದು ಮರುಕಳಿಸಬಾರದು ಅನ್ನುವಂಥ ಒಂದು ಜಾಗೃತಿಯ ಒಂದು ಮಾತುಗಳನ್ನು ಆಡಿದ್ದೀರಿ. ನಿಮಗೆ ಧನ್ಯವಾದಗಳು ಸ್ವಾಮೀಜಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.